ಮಾಜಿ ಮೇಯರ್ ಅವರು, ಹಾಗೆಯೇ ಮೈಸೂರಿನ ಅಗಾಧವಾಗಿ ಇವತ್ತು ಬೆಳೆದಿರುವಂತಹ ವಿದ್ಯಾವರ್ಧಕ ಸಂಸ್ಥೆಗಳೇನಿದೆ ಅದರ ಟ್ರಸ್ಟ್ ಆಗಿರ್ತಕ್ಕಂತಹ ವಿದ್ಯಾವರ್ಧಕ ಸಂಘದ ಸೆಕ್ರೆಟರಿಯವರಾಗಿರುವಂತಹ ವಿಶ್ವನಾಥ್ ಪಿ ಸರ್ ಅವರೇ, ಹಾಗೆಯೇ ಅವರ ಅನುಪಸ್ಥಿತಿಯಲ್ಲಿ ಕುಪ್ಮಾದ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮೋಹನ್ ಆಳ್ವ ಅವರೇ, ಅನುಪಸ್ಥಿತಿಯಲ್ಲಿ ಕುಪ್ಮಾದ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ನರೇಂದ್ರ ನಾಯಕ್ ಅವರೇ, ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ DDP ಅವರು ಕೂಡ ಬರ್ತೀನಿ ಅಂತ ಹೇಳಿ ಈಗ ಲೊಕೇಶನ್ ಜಸ್ಟ್ ತಗೊಂಡಿದ್ದಾರೆ. DDP ಅವರ ಅನುಪಸ್ಥಿತಿಯನ್ನು ನಮ್ಮ ಮತ್ತೊಂದು ಅಡ್ವಾಂಟೇಜ್ ಆಗಿ ಇವತ್ತು ನಮ್ಮ ವೇದಿಕೆ ಮೇಲೆ ಬಂದಿರುವಂತಹ ಇನ್ನೇನು DDPಯು ಹೊಸ್ತಿಲಲ್ಲಿ ಇರುವಂತಹ ಶ್ರೀಯುತರಾದ ರವಿಶಂಕರ್ ಸರ್ ಅವರೇ, ಮೈಸೂರಿನ ಎಲ್ಲ ರೆಪ್ಯೂಟೆಡ್ ಸಂಸ್ಥೆಗಳ ಹಾಗೂ ಚಾಮರಾಜನಗರ ಜಿಲ್ಲೆಯ ಸಂಸ್ಥೆಗಳ ಆಡಳಿತ ಮಂಡಳಿಯವರೇ, ಎಲ್ಲರ ಹೆಸರನ್ನು ಹೇಳಿ ನಾವಿವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಿತ್ತು. ಯಾಕೆಂದರೆ ಎಲ್ಲ ಸಂಸ್ಥೆಗಳು ಕೂಡ ವಿದ್ಯಾಕ್ಷೇತ್ರದಲ್ಲಿ ಮೈಸೂರು ನಗರದ ಮತ್ತು ಮೈಸೂರಿನ ಸುತ್ತಮುತ್ತಲ ವಿದ್ಯಾಕ್ಷೇತ್ರದಲ್ಲಿ ಅತ್ಯಂತ ಸಾಧನೆ ಮಾಡಿರುವಂತಹ ಸಂಸ್ಥೆಗಳಾಗಿರೋದ್ರಿಂದ ಎಲ್ಲರೂ ಕೂಡ ಇವತ್ತು ಮುಖ್ಯ ಅತಿಥಿಗಳೇ ಆಗಿರೋದ್ರಿಂದ ಎಲ್ಲರ ಹೆಸರನ್ನು ಹೇಳಬೇಕಾಗಿತ್ತು. ಆದರೆ ಒಂದು ಸೂಚ್ಯವಾಗಿ ವೇದಿಕೆಯಲ್ಲಿರೋರ ಹೆಸರನ್ನ ಹೇಳಿ ಒಂದು ಪ್ರಾಸ್ತಾವಿಕವಾದ ಒಂದೆರಡು ಮಾತುಗಳನ್ನು ತಮ್ಮ ಹತ್ರ ಹೇಳಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಈ 2 ವರ್ಷಗಳ ಹಿಂದೆ ಕುಪ್ಮಾ ಅನ್ನುವಂತಹ ಒಂದು ಆರ್ಗನೈಸೇಷನ್ ಇದೆ ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ. 2021ರಲ್ಲಿ ಕೋವಿಡ್ ಇದ್ದಂತಹ ಸಂದರ್ಭದಲ್ಲಿ ಕರ್ನಾಟಕದ ಒಂದು ಇವತ್ತಿನ PU ಕ್ಷೇತ್ರದಲ್ಲಿ ಅತ್ಯಂತ ನಮಗೆಲ್ಲ ಕಾಂಪಿಟೇಷನ್ ಕೊಡ್ತಿರುವ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ, ಹಾಗೇನೆ ಪ್ರಭಾವವನ್ನು ಬೆಳೆಸಿಕೊಂಡಿರುವಂತಹ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರುಗಳು ಸೇರಿ ಒಂದು ಸಂಸ್ಥೆಯನ್ನ ಮಾಡಬೇಕು ನಾವು PU ಕಾಲೇಜಿಗೆ ಅಂತ ಹೇಳಿ PU ಕಾಲೇಜುಗಳಿಗಾಗಿ ಒಂದು ಸಾಂಘಿಕವಾದ ಯಾವುದೇ ಒಂದು ಸಂಸ್ಥೆ ಇಲ್ಲದೇ ಇದ್ರಿಂದ ಕುಪ್ಮಾ ಅನ್ನುವಂಥ ಒಂದು ರಚನೆಯನ್ನು 2020-21 ಈ ಒಂದು ಸಮಯದಲ್ಲಿ ಮಾಡಿದಂಥದ್ದು. ಇದಕ್ಕೆ ಬಹಳ ಹಿರಿಯರಾದ KC ನಾಯಕ್ ಅವರು ಮತ್ತು ಪುರಾಣಿಕರು ಇದಕ್ಕೆ ಅವರ ಥಾಟ್ ಪ್ರೋಸೆಸ್ ಇಂದ ಇದನ್ನ ಶುರು ಮಾಡಿದಂಥದ್ದು ಕುಪ್ಮಾ ಅನ್ನುವಂಥದ್ದು. ನಂತರದಲ್ಲಿ ಕರ್ನಾಟಕದ ಒಂದು PU ಶಿಕ್ಷಣದಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿರುವಂತಹ ಆಳ್ವಾಸ್ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಮೋಹನ್ ಆಳ್ವ ಅವರು ಇದಕ್ಕೆ ಒಂದಷ್ಟು ಶಕ್ತಿ ತುಂಬಿತ್ತು. ಹಾಗೇನೆ ಎಕ್ಸ್ಪರ್ಟ್ ಸಂಸ್ಥೆ ನರೇಂದ್ರ ನಾಯಕ್ ಮತ್ತೆ ದಕ್ಷಿಣ ಕನ್ನಡದ ಅನೇಕ ಬೇರೆ ಬೇರೆ ಸಂಸ್ಥೆಗಳ ಆಡಳಿತ ಮಂಡಳಿಯ ಸದಸ್ಯರುಗಳು ಇದಕ್ಕೆ ಒಂದಷ್ಟು ಜೀವವನ್ನು ತುಂಬಿ ಕುಪ್ಮಾ ಅನ್ನುವಂತಹ ಒಂದು ಸಂಘಟನೆಯನ್ನ ದಕ್ಷಿಣ ಕನ್ನಡದ ಮಟ್ಟಕ್ಕಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲಿ ಈ ಒಂದು ಸಂಘಟನೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕರ್ನಾಟಕ ಅನ್ಎಡೆಡ್, ಮಂಗಳೂರು ಅನ್ಎಡೆಡ್ PU ಕಾಲೇಜ್, ದಕ್ಷಿಣ ಕನ್ನಡ ಅನ್ಎಡೆಡ್ PU ಕಾಲೇಜ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅಂತ ಮಾಡಬೇಕಾಗಿದ್ದಂಥದ್ದನ್ನು ಕರ್ನಾಟಕ ಅನ್ಎಡೆಡ್ PU ಕಾಲೇಜ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಈ ಒಂದು ಸಂಘವನ್ನು ಸ್ಥಾಪಿಸಿರ್ತಾರೆ. ನಮ್ಮ ಕಾಲೇಜಿಗೆ ಯಾವುದೋ ಒಂದು ಸಂಕಷ್ಟ ಎದುರಾದಾಗ PU ಡಿಪಾರ್ಟ್ಮೆಂಟ್ನ ನಾವು ಕೆಲವು ಸಲ ಜೋರಾಗಿ ಬಾಗಿಲು ತಟ್ಟಿ ಕೇಳಬೇಕಾಗಿರುವಂತಹ ಒಂದು ಸಿಚುಯೇಷನ್, ಇಂಥ ಸಿಚುಯೇಷನ್ ಎಲ್ಲಾ ಕಾಲೇಜುಗಳಿಗೂ ಒಂದಲ್ಲ ಒಂದು ಹಂತದಲ್ಲಿ ಬಂದಿರುತ್ತೆ. ಅಂತಹ ಒಂದು ಸಂದರ್ಭ ಎದುರಾದಾಗ ಏನಪ್ಪ ನಾವು ಒಬ್ಬರೇ ಹೋಗಿ ಎಲ್ಲಾ ವಿಚಾರಕ್ಕೂ ಕೇಳಬೇಕಲ್ಲ, ಇದಕ್ಕೆ ಬೆಲೆ ಕೊಡ್ತಾರೋ ಕೊಡೋದಿಲ್ವೋ, ಏನಾದ್ರೂ ಇದಕ್ಕೆ ಸಂಘಟನೆ ಇದೆಯಾ ಅಂತ ಹುಡುಕೊಂಡು ಹೋದಾಗ ನನಗೆ ಪರಿಚಯ ಆದಂತಹದ್ದು. ನಾನು ನೇರವಾಗಿ ಅಪ್ರೋಚ್ ತಗೊಂಡು ದಕ್ಷಿಣ ಕನ್ನಡದ ಮ್ಯಾನೇಜ್ಮೆಂಟ್ಗಳ ಜೊತೆ ನೇರವಾಗಿ ಅವರ ಮೀಟಿಂಗ್ಗೆ ಹೋಗಿ ಈ ತರಹದ ಸಂಸ್ಥೆಯಲ್ಲಿ ನಮ್ಮ ಪ್ರಾಂತಕ್ಕೂ ಕೂಡ ಎಕ್ಸ್ಟೆಂಡ್ ಆಗಬೇಕು ಅನ್ನೋಂಥದ್ದನ್ನ ಒಂದು 2 ವರ್ಷಗಳ ಹಿಂದೆ ಅವರ ಹತ್ರ ತಿಳಿಸಿದಾಗ ಅಲ್ಲಿಂದ ಇವತ್ತಿನವರೆಗೆ ನಾವು ಮೈಸೂರಿನಲ್ಲಿ ಈ ಹಿಂದೆನೇ ಒಂದು ಮೀಟಿಂಗ್ ಮಾಡಿದ್ದುಂಟು ಏಟ್ರಿಯಂ ಹೋಟೆಲ್ನಲ್ಲಿ. ಅಲ್ಲೂ ಕೂಡ ಸಾಕಷ್ಟು ಜನ ಮ್ಯಾನೇಜ್ಮೆಂಟಿನ ಸದಸ್ಯರುಗಳು ಅಲ್ಲಿ ಕೂಡ ಬಂದು ಅಲ್ಲಿ ಕೂಡ ಒಂದಷ್ಟು ನಾವು ಚರ್ಚೆಗಳನ್ನು ಮಾಡಿ ಮೈಸೂರಿನಲ್ಲಿ ಒಂದು ಸಂಘವನ್ನು ಮಾಡಬೇಕು ಅನ್ನೋಂಥದ್ದು ಅಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ವಿ. ಆ ಚರ್ಚೆ ಕಳೆದು ಬಹುಶಃ 1.5 ವರ್ಷ 2 ವರ್ಷ ಹತ್ತತ್ರ ಆಗ್ತಾ ಬಂತು. ಸೊ ಹಾಗಾಗಿ 2 ವರ್ಷಗಳ ನಂತರ ನಾವು ಮತ್ತೆ
ಈ ಒಂದು ವೇದಿಕೆಯಲ್ಲಿ ವಿದ್ಯಾವರ್ಧಕದ ಈ ಒಂದು ವೇದಿಕೆಯಲ್ಲಿ ಇವತ್ತು ಸಂಘವನ್ನ ಮೈಸೂರಿನ ಜಿಲ್ಲಾ ಸಮಿತಿಯನ್ನ ಫಾರ್ಮೇಷನ್ ಮಾಡ್ತಾ ಇರುವಂತಹದ್ದು ನಿಜಕ್ಕೂ ಒಂದು ಬಹಳ ಹೆಮ್ಮೆಯ ಮತ್ತು ಬಹಳ ಒಂದು ಸಂತೋಷದ ವಿಚಾರ. ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಹತ್ರ ಅಂದ್ರೆ ಒಂದು 75% ಕೊಡುಗೆ ಏನಿದೆ, 75% ಮಕ್ಕಳು ಏನಿದ್ದಾರೆ, 75% ಶಿಕ್ಷಕರು ಏನಿದ್ದಾರೆ, ಇದನ್ನ ಕೊಡ್ತಾ ಇರುವಂತದ್ದು ಅನುದಾನ ರಹಿತ PU ಕಾಲೇಜುಗಳು. ಅನುದಾನ ರಹಿತ PU ಕಾಲೇಜುಗಳಿಗೆ ತಮ್ಮದೇ ಆದಂತಹ ಒಂದು ತಮ್ಮ ಭಾವನೆಗಳೇನಿದ್ದಾವೆ, ತಮ್ಮ ಒಂದು ವಿಚಾರಗಳೇನಿದ್ದಾವೆ, ಇದನ್ನ ಸರ್ಕಾರದ ಜೊತೆಗಾಗಬಹುದು, ಸರ್ಕಾರದ ವ್ಯವಸ್ಥೆಯ ಜೊತೆಗಾಗಬಹುದು, ಇದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸರಿಯಾದ ವೇದಿಕೆಯನ್ನ ನಾವೇ ಇಷ್ಟು ದಿವಸ ಹುಟ್ಟಾಕೊಂಡಿರಲಿಲ್ಲ. ಇದಕ್ಕೆ ಕಾರಣ ಅನ್ನುವಂಥದ್ದು ಅನುದಾನ ರಹಿತ PU ಕಾಲೇಜುಗಳಲ್ಲಿ ಇರುವಂತಹ ಅವೈಜ್ಞಾನಿಕವಾದ ಒಂದು ಸ್ಪರ್ಧೆ ಅಂತಾನೆ ಹೇಳಬಹುದು. ಅವೈಜ್ಞಾನಿಕ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ದಯವಿಟ್ಟು ಹಿರಿಯರಿದ್ದೀರಿ ಎಲ್ಲರೂ, ಏನಾದರೂ ತಪ್ಪುಗಳಾದ್ರೆ ಇದು ಮಾತಿನಲ್ಲಿ ತಾವು ಅದನ್ನು ಕ್ಷಮಿಸಬೇಕು. ಯಾಕೆ ಇದನ್ನು ಅವೈಜ್ಞಾನಿಕ ಸ್ಪರ್ಧೆ ಅಂತ ಹೇಳಿದ್ರೆ, ಈಗ ಕರ್ನಾಟಕದಲ್ಲಿ ನಮ್ಮ ಮೈಸೂರು ಅನ್ನುವಂಥದ್ದು ಶಿಕ್ಷಣದಲ್ಲಿ ಹಿಂದಿನಿಂದನೂ ಬಹಳ ಸಾಧನೆ ಮಾಡಿಕೊಂಡು, ಶಿಕ್ಷಣ ಅಂದ್ರೆ ಮೈಸೂರು, ಸಂಸ್ಕೃತಿ ಅಂದ್ರೆ ಮೈಸೂರು ಅಂತ ಹೇಳಿ ಹಳೆ ಮೈಸೂರು ಭಾಗ ಒಂದು ಪ್ರಾತಿನಿಧ್ಯವನ್ನು ಪಡ್ಕೊಂಡಂತಹ ಜಾಗ. ನಮಗೆ ಮೈಸೂರು ಮಹಾರಾಜರ ಬ್ಯಾಕಿಂಗ್ ಉಂಟು, ಹಿಂದಿನಿಂದನೂ ಮೈಸೂರು ಯೂನಿವರ್ಸಿಟಿ ಅಂತ ಅತ್ಯುನ್ನತವಾದ ಯೂನಿವರ್ಸಿಟಿಯ ಬ್ಯಾಕಿಂಗ್ ಉಂಟು. JC ಕಾಲೇಜ್ ಇರ್ಬೋದು, NI ಇರ್ಬೋದು, ಇತ್ತೀಚೆಗೆ ವಿದ್ಯಾವರ್ಧಕ ಇರ್ಬೋದು, ವಿದ್ಯಾ ವಿಕಾಸ್ ಇರ್ಬೋದು, ಇಂತಹ ಒಂದು ರಾಜ್ಯದಲ್ಲೇ ಹೆಸರು ಮಾಡಿದಂತಹ, ರಾಜ್ಯದ ಮೂಲ ಮೂಲೆಯಿಂದ ಮಕ್ಕಳು ಇಲ್ಲಿ ಬಂದು ಓದಬೇಕು ಅನ್ನೋಂಥ ಕನಸು ಕಾಣುವಂತಹ ಒಂದು ಸಂಸ್ಥೆಗಳನ್ನ ಹುಟ್ಟಾಕದಂತ ಊರಿದು. ಆದ್ರೆ ಇತ್ತೀಚೆಗೆ ನಾವು PU ಶಿಕ್ಷಣದಲ್ಲಿ ಮೈಸೂರು ಭಾಗದಲ್ಲಿ ಬಹಳ ಒಂದು, ಮೈಸೂರು ಭಾಗ ಅಂದ್ರೆ ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ, ಕೊಡಗು ಇರ್ಬೋದು, ಮಂಡ್ಯ ಇರ್ಬೋದು, ಇಡೀ ಮೈಸೂರು ಭಾಗದಲ್ಲಿ ಮೈಸೂರು ಭಾಗವನ್ನು ಬಿಟ್ಟು ಮುಂದಕ್ಕೆ ಮಕ್ಕಳು ಮುಂದುವರಿಯುವಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸೋದ್ರಲ್ಲಿ ನಮ್ಮ ಎಲ್ಲರಿಗೂ ಸಮಪಾಲಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಒಂದು ಊರು ಅಥವಾ ಒಂದು ಪ್ರಾಂತ್ಯಕ್ಕೆ ಅದರದೇ ಆದಂತಹ ಒಂದು ಎಕೋಸಿಸ್ಟಮ್ ಅವಶ್ಯಕತೆ ಇದೆ. ಇವಾಗ ಯಾವುದೋ ಒಂದು ಕಾಲೇಜ್ಗೆ ಸೌತ್ ಕೆನರಾಗೆ ಮಕ್ಕಳನ್ನ ಸೇರಿಸಲಿಕ್ಕೆ ಅಂತ ಹೋದಾಗ ಬಹುಶಃ ಫಾರ್ ಸಮ್ ರೀಸನ್ ಆ ಕಾಲೇಜಲ್ಲಿ ಜಾಗ ಸಿಕ್ಕಿಲ್ಲ ಅಂತ ಹೇಳಿದಾಗ ಸೌತ್ ಕೆನರಾದಲ್ಲೇ ಇರುವಂತ ಮತ್ತೊಂದು ಕಾಲೇಜ್ಗೆ ಮಕ್ಕಳನ್ನ ಪೋಷಕರು ಬಿಟ್ಟು ಬರ್ತಾರೆ ಹೊರತು ಅಲ್ಲಿಂದ ವಾಪಸ್ ಖಾಲಿ ಕೈ ಅಂತೂ ಬರೋದಿಲ್ಲ. ಸೊ ಹಾಗಾಗಿ ಒಂದು ಕಾಲೇಜು, 2 ಕಾಲೇಜು ಅಲ್ಲಿ ಆಗಿರುವಂತ ಒಂದು ಪಟ್ಟು ಹಾಕಿರುವಂತ ಶ್ರಮ, ನೆಟ್ಟಿರುವಂತ CD ಏನಿದೆ, ಅದು ಬಹಳಷ್ಟು ಸಂಸ್ಥೆಗಳಿಗೆ ಅಲ್ಲಿ ನೆರಳು ಕೊಡ್ತಾ ಇದೆ. ಬಹಳಷ್ಟು ಸಂಸ್ಥೆಗಳು ಫ್ಲರಿಶ್ ಆಗ್ಲಿಕ್ಕೆ ಇವತ್ತು ಕಾರಣ ಆಗಿದೆ. ಬಟ್ ನಮ್ಮಲ್ಲಿ ಮೈಸೂರಲ್ಲಿ ಆ ಒಂದು ಇಕೋಸಿಸ್ಟಮ್ ಅನ್ನ ನಾವು ಇಷ್ಟು ದಿವಸಗಳ ಅಲ್ಲದೆ ಆದ್ರೂ ಕೂಡ ಇನ್ನು ಮುಂದೆ ಆದ್ರೂ ಆ ಒಂದು ಇಕೋಸಿಸ್ಟಮ್ ಅನ್ನ ನಾವು ಮತ್ತೆ ಮೈಸೂರಿನಲ್ಲಿ ಹುಟ್ಟು ಹಾಕುವಂತ ಅವಶ್ಯಕತೆ ಇದೆ. ಎಸ್ಪೆಷಲಿ PU ಕಾಲೇಜಿನಲ್ಲಿ ಇಕೋಸಿಸ್ಟಮ್ ಇದ್ದಾಗ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಮೈಸೂರಿಗೆ PU ಶಿಕ್ಷಣಕ್ಕಾಗಿ ಮಕ್ಕಳು ಬರ್ಲಿಕ್ಕೆ ಶುರು ಮಾಡ್ತಾರೆ. ಬಹುಶಃ ಒಂದು ಕಾಲೇಜಿಗೆ ಆಗಿಲ್ಲ ಅಂತಂದ್ರೆ ಮತ್ತೊಂದು ಕಾಲೇಜಿಗೆ ಆ ಮಕ್ಕಳನ್ನ ಹಾಕುವಂತ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗುತ್ತೆ. ಇದೇ ವ್ಯವಸ್ಥೆ ಬಹುಶಃ 20-30 ವರ್ಷದಿಂದ ಸೌತ್ ಕೆನರಾದಲ್ಲಿ ಶುರುವಾದಂಥದ್ದು ಇವತ್ತು ಬಹಳ ಹೆಮ್ಮರವಾಗಿ ಬೆಳೆದಿರುವಂಥದ್ದು ನಮ್ಮ ಎಲ್ಲ ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ ಇರ್ಬೋದು, ಕೊಡಗು ಇರ್ಬೋದು, ಎಲ್ಲ ಕಡೆಯಿಂದ ಒಂದು 50-100 ಕಿಲೋಮೀಟರ್ಗಳ ಮೈಸೂರು ಹೆಡ್ ಕ್ವಾರ್ಟರ್ಸ್ ಇದ್ರೂ ಕೂಡ ಶಿಕ್ಷಣಕ್ಕಾಗಿ, ಅದು ಒಳ್ಳೆಯ ಶಿಕ್ಷಣಕ್ಕಾಗಿ ದೂರದ ಊರುಗಳಿಗೆ ಹುಡ್ಕೊಂಡು ಹೋಗುವಂತಹ ಒಂದು ಪ್ರಮೇಯ ಏನಿದೆ, ಇದನ್ನ ನಾವು ನಿವಾರಣೆ ಮಾಡಬೇಕು. ಮೊದಲ ಹೆಜ್ಜೆ ಬಹುಶಃ ಕುಪ್ಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಕುಪ್ಮವನ್ನು ನಾವು ಸಾಂಘಿಕವಾಗಿ, ಸಂಘಟಿತವಾಗಿ ಏನಾದರೂ ಮೈಸೂರಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೆ ಆದ್ರೆ ಮೈಸೂರಿನಲ್ಲಿ ಒಂದು ಶೈಕ್ಷಣಿಕವಾದಂತಹ ಇಕೋಸಿಸ್ಟಮ್ ಅನ್ನ ನಾವು ಮಾಡ್ಲಿಕ್ಕೆ, ಶೈಕ್ಷಣಿಕವಾದ ಇಕೋಸಿಸ್ಟಮ್ ಅಂದ್ರೆ ಅದರಲ್ಲಿ ಮ್ಯಾನೇಜ್ಮೆಂಟ್ ರೋಲ್ ಉಂಟು, ಮಕ್ಕಳ ರೋಲ್ ಉಂಟು, ಪೋಷಕರ ರೋಲ್ ಉಂಟು, ಶಿಕ್ಷಕರ ರೋಲ್ ಉಂಟು. ಇವತ್ತು ಮ್ಯಾನೇಜ್ಮೆಂಟ್ಗಳಾಗಿ ನಾವು ಅನ್ಫಾರ್ಚುನೇಟ್ಲಿ ನಾವು ಹೇಳಬೇಕಾಗಿರುವಂಥದ್ದು ಏನಂದ್ರೆ, ಶಿಕ್ಷಕರಾದಿಯಾಗಿ, ಪೋಷಕರಾದಿಯಾಗಿ ಮ್ಯಾನೇಜ್ಮೆಂಟ್ ಅನ್ನ ದುರ್ಬಳಕೆ ಬಳಸ್ಕೊಳ್ಳುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಬಿಟ್ಟರೆ ಸದ್ಬಳಕೆ ಬಳಸ್ಕೊಳ್ಳುವಂಥ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಈ ಮ್ಯಾನೇಜ್ಮೆಂಟ್ ಮೇಲೆ ಅಲ್ಲಿ ಬಂದು ಹೇಳುವಂಥದ್ದು, ಆ ಮ್ಯಾನೇಜ್ಮೆಂಟ್ ಮೇಲೆ ಇಲ್ಲಿ ಬಂದು ಹೇಳುವಂಥದ್ದು, ಇದು ಈ ಸಮಸ್ಯೆ ಎಲ್ಲಾ ಮ್ಯಾನೇಜ್ಮೆಂಟ್ಗಳು ವರ್ಷಗಳಿಂದ ಫೇಸ್ ಮಾಡ್ತಾ ಇವೆ. ಇನ್ಫ್ಯಾಕ್ಟ್ ನಾವು ಎಲ್ಲಿವರೆಗೆ ಇದಕ್ಕೆ ಅಡಾಪ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ ಇದನ್ನ ನಾವು ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಯಾರೋ ಒಬ್ಬ ಮ್ಯಾನೇಜ್ಮೆಂಟಿನ ಬಗ್ಗೆ ನಮ್ಮ ಹತ್ರ ಹೇಳಿದಾಗ, ನಮ್ಮ ಮ್ಯಾನೇಜ್ಮೆಂಟ್ ಇನ್ನೊಬ್ಬರ ಹತ್ರ ಹೇಳಿದಾಗ ನಾವು ಅದನ್ನ ಹೌದಲ್ವಾ, ಕರೆಕ್ಟ್ ಅಥವಾ ಧ್ವನಿಗೆ ಧ್ವನಿ ಸೇರಿಸೋದು, ಇದು ಇಡೀ ನಮ್ಮ ವ್ಯವಸ್ಥೆಯನ್ನ
ನಾವು ಕಳ್ಕೊಳ್ಳಿಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರಂತ ಒಂದು ವಿಚಾರ ಆಗಿರೋದ್ರಿಂದ ಈ ಮ್ಯಾನೇಜ್ಮೆಂಟ್ಗಳು ಇವತ್ತು ಕೂಡ ಆಡಳಿತ ಮಂಡಳಿಗಳಿಗೆ ಸಾಕಷ್ಟು ಜನಕ್ಕೆ ಮೈಸೂರಿನಲ್ಲಿ 130 ಅನ್ಎಡೆಡ್ PU ಕಾಲೇಜುಗಳು, 160 ಅನ್ಎಡೆಡ್ PU ಕಾಲೇಜುಗಳು ಬಹುಶಃ ಇದಾವೆ. ಎಲ್ರಿಗೂ ಫೋನ್ ಹೋಗಿದೆ, ಎಲ್ಲರನ್ನೂ ಕಮ್ಯುನಿಕೇಟ್ ಮಾಡಿದೀವಿ, ಎಲ್ಲರನ್ನೂ ಮಾತಾಡ್ಸಿದೀವಿ. ಆದರೂ ಕೂಡ ಸಂಘಟನೆಗೆ ಬಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಮನಸ್ಸು ಮಾಡಿದಂತಹದ್ದು ಇಷ್ಟೇ ಮಹಾನುಭಾವಗಳು. ಈ ಕಾರಣದಿಂದ ನಮ್ಮಲ್ಲಿ ಸಂಘಟನಾತ್ಮಕವಾಗಿ ನಾವು ಸ್ವಲ್ಪ ಜಾಗೃತರಾಗಬೇಕು. ಬೇರೆ ಬೇರೆ ಕಾಲಘಟ್ಟದಲ್ಲಿ ಏನ್ ಹೇಳ್ತೀವಿ, ದ್ವಾಪರ ಯುಗದಲ್ಲಿ ಒಂದು, ಸತ್ಯಯುಗದಲ್ಲಿ ಒಂದು, ಹಂಗೆ ಇವತ್ತಿನ ಕಾಲಘಟ್ಟಕ್ಕೆ ಸಂಘಟನೆಯೇ ಎಲ್ಲ ಸಮಸ್ಯೆಗಳಿಗೆ ಸೊಲ್ಯೂಷನ್. ಸೊ ಸಂಘಟನೆಯಿಂದ ಮಾತ್ರ ಎಲ್ಲ ಸಮಸ್ಯೆಗಳಿಗೆ ನಾವು ಸೊಲ್ಯೂಷನ್ ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರೋದ್ರಿಂದ ಈ ನಮ್ಮ ಎಫರ್ಟ್ ಏನಿದೆ ಇದನ್ನ ಮನ್ನಿಸಿ, ಇದನ್ನ ಕನ್ಸಿಡರ್ ಮಾಡಿ ನಮ್ಮ ಈ ಸಂಘಕ್ಕೆ ಶ್ರೀಯುತ ಪಿ ವಿಶ್ವನಾಥ್ ಸರ್ ಅವರು ಅಧ್ಯಕ್ಷರಾಗಿ ಈ ಒಂದು ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಅವ್ರು ಮನಸ್ಸು ಮಾಡಿರುವಂಥದ್ದು ಕುಪ್ಮಾದಲ್ಲಿ ಶುರುವಿನಿಂದಲೇ ನಮಗೆ ಆನೆ ಬಲ ಬಂದಂತಹ ಒಂದು ಅಗಾಧ ಶಕ್ತಿಯಾಗಿ ನಮಗೆ ಪರಿಣಮಿಸಿದೆ. ಹಾಗಾಗಿ ಸರಿಗೆ ಸಂಘದ ಪರವಾಗಿ ಮೊದಲನೇದಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಕೂಡ ಸಂಘಟನೆ ಅನ್ನೋ ಮಾತು ಬಂದ ದಿವಸದಿಂದ ಇವತ್ತಿನವರೆಗೆ ಇದ್ರ ಬಗ್ಗೆ ಒಂದು ಕ್ಷಣವೂ ಬಿಡದ ಹಾಗೆ ಪ್ರತಿ ಕ್ಷಣವೂ ಇದರ ಬಗ್ಗೆ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸಿ ಇದ್ರ ಬಗ್ಗೆ ಇನ್ವಾಲ್ವ್ಮೆಂಟ್ ಕೊಟ್ಟಂತವರು ಶ್ರೀಯುತ ಮಂಜುನಾಥ್ ಅವರು, ಗೋಪಾಲಸ್ವಾಮಿ ಶಿಕ್ಷಣ ಸಂಸ್ಥೆ ಕರೆಸ್ಪಾಂಡೆಂಟ್ ಅವರು. ಅವರಿಗೆ ಸಂಘಟನೆ ಅಥವಾ ಸಂಘ ಹೋರಾಟ ಅನ್ನೋದು ಹೊಸದೇನಲ್ಲ, ಬಹಳ ಮೈಸೂರಿನಲ್ಲಿ ಚಿರಪರಿಚಿತರು ಇವರು ಹೋರಾಟ ಈ ವಿಚಾರಗಳಲ್ಲಿ. ಆದ್ರೆ ಕುಪ್ಮಾದಕ್ಕೆ ಅವರ ಈ ಒಂದು ಹೋರಾಟದ ಅನುಭವ ಮತ್ತೆ ಹೋರಾಟದ ಒಂದು ಆ ಸಂಘಟನೆಯ ಚಾತುರ್ಯದ ಒಂದು ಎಸೆನ್ಸ್ ನ ಇದಕ್ಕೆ ಕೊಟ್ಟಿರುವಂತದ್ದು ಕುಪ್ಮಾದ ಒಂದು ಬಹಳ ಸುಕೃತ ಅಂತಾನೆ ಹೇಳ್ಬೋದು. ಹಾಗಾಗಿ ಶ್ರೀಯುತ ಇಲ್ಲ, ಅದು ವಾಸ್ತವ ಸರ್, ಅದು ಮಂಜುನಾಥ್ ಎನ್ನಾರ್ ಅವರು ಈ ಒಂದು ಸಂಘದ ಒಂದು ಸೆಕ್ರೆಟರಿ ಆಗಿ ಜವಾಬ್ದಾರಿ ತಗೊಂಡಂತಹದ್ದು ಬಹಳ ಮುಖ್ಯವಾದ ವಿಚಾರ. ಜೊತೆಗೆ ಹಿರಿಯರಾದ ಮೈಸೂರಿನ ಒಂದು ಪ್ರಮುಖವಾದ ವಿದ್ಯಾಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಹಾಗೂ ಮೈಸೂರಿನ ಈ ಎಜುಕೇಷನಿಸ್ಟ್ಗಳಲ್ಲಿ ಬಹಳ ಒಂದು ಉನ್ನತ ಸಾಲಿನಲ್ಲಿ ಬರುವಂತಹ ಶ್ರೀಯುತ MSK ನರಹರಿ ಬಾಬು ಅವರು ವೈಸ್ ಪ್ರೆಸಿಡೆಂಟ್ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆ, ಅವರು ಸಂಘದ ಒಂದು ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಅವರು ಸಂಘದ ವೈಸ್ ಪ್ರೆಸಿಡೆಂಟ್ ಆಗಿ ಒಂದು ಜವಾಬ್ದಾರಿಯನ್ನ ಅವರು ತಗೊಂಡಿರೋದಕ್ಕೆ ಮತ್ತೊಂದು ಬಲ ಸಂಘಕ್ಕೆ ಬಂದಂಗಾಗಿದೆ. ಸೊ ಹಾಗಾಗಿ ಮೈಸೂರಿನ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯ ಶ್ರೀಯುತರಾದ MSK ನರಹರಿ ಬಾಬು ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಕೂಡ ಮೈಸೂರು ಅಂದ್ರೆ ಕೇವಲ ಮೈಸೂರು ನಗರ ಮಾತ್ರ ಅಲ್ಲ, ಮೈಸೂರು ಇಡೀ ಜಿಲ್ಲೆ, ಅದನ್ನ ಮೈಸೂರು ಅಂತ ಹೇಳ್ತೀವಿ. ಈ ಒಂದು ನಿಟ್ಟಿನಲ್ಲಿ ನಾವು ಜಿಲ್ಲೆಯ ಬೇರೆ ಬೇರೆ ತಾಲೂಕು ಕೇಂದ್ರಗಳಿಂದ ನಮಗೆ ಪಾರ್ಟಿಸಿಪೇಷನ್ ಬೇಕು ಅಂತ ಹೇಳಿ ಅಂದಾಗ ಶ್ರೀಯುತ ರಾಧಾಕೃಷ್ಣ ಅವರು ಶಾಸ್ತ್ರಿ ಚಾರಿಟೇಬಲ್ ಟ್ರಸ್ಟಿನ ಒಂದು ಸೆಕ್ರೆಟರಿ ಅವರು ಈ ಸಂಘದ ಮತ್ತೊಬ್ಬ ವೈಸ್ ಪ್ರೆಸಿಡೆಂಟ್ ಆಗಿ ಒಂದು ಜವಾಬ್ದಾರಿನ ತಗೊಂಡಿರೋದಕ್ಕೆ ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಹಾಗೇನೆ ಮೈಸೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿರುವಂತವರು ಶ್ರೀಯುತ ಆನಂದ್ ಅವರು. ಅವರ DAV ಪಬ್ಲಿಕ್ ಸ್ಕೂಲ್ ಹಾಗೂ ಜಯಚಾಮರಾಜೇಂದ್ರ PU ಕಾಲೇಜು ಮೈಸೂರಿನ ಶಿಕ್ಷಣ ವ್ಯವಸ್ಥೆಗೆ ಒಂದು ಹೊಸ ಒಂದು ಆಯಾಮವನ್ನು ರೂಪಿಸಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಹಾಗಾಗಿ ಅವರು ಕೂಡ ಮೊದಲನೇ ಸಲ ನಿನ್ನೆ 2 ದಿವಸಗಳ ಹಿಂದೆ ಅವರಿಗೆ ತಿಳಿಸಿದಂತಹ ಈ ಒಂದು ವಿಚಾರದಲ್ಲಿ ಒಂದು ಕ್ಷಣ, ಒಂದು ಸೆಕೆಂಡ್, ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಹೌದು ಐ ಆಮ್ ಇನ್ ಅಂತ ಹೇಳಿ ಅಷ್ಟು ಫಾಸ್ಟ್ ರೆಸ್ಪಾನ್ಸ್ ಕೊಟ್ಟಂತಹ ಶ್ರೀಯುತರಾದಂತಹ ಆನಂದ್ರವರು ಕೂಡ ಈ ಸಂಘದ ಮತ್ತೊಂದು ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತಮಗೂ ಕೂಡ ಅಭಿನಂದನೆಗಳು. ಹಾಗೇನೆ 2 ವರ್ಷಗಳಿಂದ ನಾನು ಏನು ಈ ಒಂದು
ಕಾಯಕಲ್ಪವನ್ನು ಇಟ್ಕೊಂಡು ಈ ಒಂದು ಸಂಘವನ್ನು ಮೈಸೂರಿಗೆ ನಾವು ಶುರು ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಏನು ಎಫರ್ಟ್ಗಳನ್ನ ಹಾಕ್ತಾ ಇದ್ದೀನಿ, ಅದಕ್ಕೆ ಬಹಳ ಮುಂಚೆನೆ ಸ್ಪಂದಿಸ್ತಂಥವ್ರು ಶ್ರೀಯುತರಾದಂಥ ಸುಬ್ರಹ್ಮಣ್ಯ ಅವರು. ಇವರು ಆಲ್ಫಾ PU ಕಾಲೇಜು KR ನಗರ ಇದರ ಸೆಕ್ರೆಟರಿ. ಅವರು ಹೋದ ವರ್ಷ ಕುಪ್ಮಾದ ರಾಜ್ಯ ಕಾನ್ಫರೆನ್ಸ್ ಏನಾಯಿತು ಅದಕ್ಕೆ ಕೂಡ ಭಾಗವಹಿಸಿ ಆವತ್ತಿಂದ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಯಾವಾಗೆಲ್ಲ ಬೇಕೋ ಆವಾಗ ತಮ್ಮ ಒಂದು ಇನ್ಪುಟ್ಸ್ ಕೊಡ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇನ್ನು ಜಾಯಿಂಟ್ ಸೆಕ್ರೆಟರಿ ಅವರು ಬಹಳ ಫೋರ್ಸ್ ಅಲ್ಲಿದ್ದಾರೆ. ಅವರಷ್ಟೇ ಒಂದು ಫೋರ್ಸ್ ಅನ್ನ ಕೊಡುವಂತ ಇಬ್ಬರು ಜಾಯಿಂಟ್ ಸೆಕ್ರೆಟರಿಗಳು ನಮಗೆ ಬೇಕಾದಾಗ ಡಾಕ್ಟರ್ ಶ್ರೀಕಂಠ ಮೂರ್ತಿ ನಿಂಗಯ್ಯನವರು, ಅವರು ವೈಸ್ ಪ್ರೆಸಿಡೆಂಟ್ ಅನಂತ ಸೇವಾಶ್ರಮ ಟ್ರಸ್ಟ್ ಗುರುಕುಲ PU ಕಾಲೇಜಿನ ಒಂದು ಆಡಳಿತ ಮಂಡಳಿನಲ್ಲಿ ಇರುವಂತವರು. ಫಾರ್ಚುನೇಟ್ಲಿ ಅವರು ವಿದ್ಯಾವರ್ಧಕ ಕಾಲೇಜಿನಲ್ಲಿ ಒಬ್ಬ ಪ್ರೊಫೆಸರ್ ಆಗಿ ಕೂಡ ಇರೋದ್ರಿಂದ ನಮ್ಮ ಸಂಪರ್ಕ ಸರ್ ಜೊತೆಗೆ ಇನ್ನೂ ಸುಲಭ ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡೋದ್ರಿಂದ ಹಿಡಿದು. ಸೊ ಹಾಗಾಗಿ ಅವರು ಕೂಡ ನಮ್ಮ ಸೆಕ್ರೆಟರಿ ಅವರಿಗೆ ಖಂಡಿತ ಮುಂದಿನ ದಿವಸಗಳಲ್ಲಿ ಒಳ್ಳೆ ಅಸಿಸ್ಟ್ ಮಾಡ್ತಾರೆ ಅಂತ ಹೇಳ್ತಾ ಅವ್ರಿಗೂ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೇನೆ ಈ ಸಂಘಟನೆಯಲ್ಲಿ ಒಂದು ಮಹಿಳೆಯ, ಅದರಲ್ಲೂ ಬಹಳ ಡೈನಾಮಿಕ್ ಇರುವಂತವ್ರು, ಬಹಳಷ್ಟು ಕೆಲಸ ಕಾರ್ಯದಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತವ್ರು ಯಾರಾದ್ರೂ ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಶ್ರೀಮತಿ ಡಾಕ್ಟರ್ ಶ್ರಮಾ ಇ ಮಿಲ್ಟನ್ ಅವರು, ಸೆಕ್ರೆಟರಿ ಟ್ರಿನಿಟಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಬಹಳ ಕಡಿಮೆ ಸಮಯದಲ್ಲಿ ಅತ್ಯಂತ ಬಲಿಷ್ಠವಾದಂತಹ ಒಂದು ಸಂಸ್ಥೆಯನ್ನ ಕಟ್ಟೋದ್ರಲ್ಲಿ ಅವರು ಮತ್ತು ಶ್ರೀಯುತ ಮಿಲ್ಟನ್ ರವರು ಬಹಳ ಇನ್ಸ್ಟ್ರೂಮೆಂಟಲ್ ಆಗಿ ಕೆಲಸ ಮಾಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಡೈನಮಿಸಮ್ ಏನಿದೆ ಅದು ಸಂಘದ ಒಂದು ವಿಚಾರದಲ್ಲೂ ಕೂಡ ನಮಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರನ್ನು ಇನ್ವೈಟ್ ಮಾಡಿದಾಗ ಅವರು ಕೂಡ ವಿತೌಟ್ ಎನಿ ಸೆಕೆಂಡ್ ಥಾಟ್ ಐ ಮೀನ್ ಅಂತ ಹೇಳಿ ಅವರ ಒಂದು ಇನ್ವಾಲ್ವ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳು ಕೊಡ್ತಾ ಇದ್ದಾರೆ. ಹಾಗೇನೆ ಮೈಸೂರಿನ ಕೋಆರ್ಡಿನೇಟರ್ ಆಗಿ ಹೋದ ವರ್ಷದಲ್ಲೇನೆ ಒಂದು ಕುಪ್ಮಾನ ಯಾವಾಗ ನಾವು ಮೈಸೂರಿನಲ್ಲಿ ತಗೊಂಡು ಬರಬೇಕು ಅನ್ನೋಂಥ ನಿರ್ಧಾರ ಮಾಡಿದ್ವಿ. ಆಗ ಮೊದಲಿಂದನೂ ಅದಕ್ಕೆ ಒಂದು ರೆಸ್ಪಾನ್ಸ್ ಕೊಡ್ತಾ ಮೈಸೂರಿನ ಕೋಆರ್ಡಿನೇಟರ್ ಆಗಿ ಕೂಡ ಬಂದಂಥವರು ಶ್ರೀಯುತ ಮುರಳಿ ಮೋಹನ್ ರವರು.